ಹಾಯ್ ಹಲೋ ನಮಸ್ಕಾರ. ಇವತ್ತು ಮಲ್ಲೇಶ್ವರಂ ಮಹಾರಾಣಿ ಗಂಗಮ್ಮ ದೇವಿದು ಜಾತ್ರೆ, 98ನೇ ಜಾತ್ರೆ ಅಂತೆ. 98ನೇ ವರ್ಷದ ಜಾತ್ರೆ. ಆ ಯಮ್ಮನಿಗೆ ಮಣ್ಣಲ್ಲೇ ಮಾಡಿರ್ತಾರಂತೆ. ಮಣ್ಣಲ್ಲಿ ಮಾಡಿ ಕೂರಿಸಿ ಪೂಜೆ ಮಾಡ್ತಾರೆ. ಒಂದು ಪಾಸ್ ಲೈನ್ ಇದೆ, ಇನ್ನೊಂದು ಲೈನು ಇದೆ. ತುಂಬಾ ರಶ್ಶು. ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಮಡಿಕೆ ಆರತಿ ತರ್ತಾ ಇದ್ದಾರೆ. ಡೋಲ್ ಸಮೇತ ಮಡಿಕೆ ಆರತಿ ತರ್ತಾ ಇದ್ದಾರೆ. ಅಮ್ಮನಿಗೆ ಅಂಬ್ಲಿ ಅಂದರೆ ತುಂಬ ಪ್ರಿಯ ಅಂತೆ. ಇದು ಕ್ಯೂ. ಪಕ್ಕದಲ್ಲಿ ದೇವಸ್ಥಾನ, ರಾಮ ಮಂದಿರ. ಇಲ್ಲಿ ಆ ಯಮ್ಮನಿಗೆ ಎಡೆ ಇಕ್ತಾರೆ. ಎಡೆ ಅಂದರೆ ಕರ್ಮಿನ ಸಾರು ಮಾಡಿ ಎಡೆ ಇಕ್ತಾರೆ. ಮತ್ತು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ, ಅಂಬ್ಲಿ. 2 ಕೊಳಗ ಇಟ್ಟಿದ್ದಾರೆ, ಇಟ್ಕಳೆ ಕೊಳಗ. ಅದರಲ್ಲಿ ಅಂಬ್ಲಿ ತಂದು ಹಾಕ್ತಾ ಇರ್ತಾರೆ. ಮತ್ತು ಅಂಬ್ಲಿ ಪ್ರಸಾದವಾಗಿ ಕೂಡ ಇಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಬ್ಲಿ ಇಸ್ಕೊಂಡು ಕುಡಿಯೋರು ಅಲ್ಲೇ ಕುಡಿತಾ ಇರ್ತಾರೆ. ಈ 2 ಕೊಳಗ ತುಂಬಿ ತರ್ತಾನೆ ಇರ್ತಾರೆ, ಇಸ್ಕೊಂಡು ಹೋಗ್ತಾನೆ ಇರ್ತಾರೆ. ಆಗಲೇ ಮಡಿಕೆ ಆಡ್ತಿದ್ದೆಲ್ಲ ಹಿಂದಿಟ್ಟಿದ್ದಾರೆ. ಇಲ್ಲಿ ಅನ್ನದಾನಕ್ಕೆ ಡೊನೇಷನ್. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ಇಲ್ಲಿ ಕೂಡ ಗಂಗಮ್ಮ ಮಾಡಿ ಇಟ್ಟಿದ್ದಾರೆ. ಆ ಪೊಲೀಸವ್ರಿಗೆ ಕೂಡ ಸಾಕಾಗ್ಬಿಡುತ್ತೆ. ಆ ಯಮ್ಮನ ರೂಪ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ದೇವಸ್ಥಾನ ಅದು ತುಂಬಾ ರಶ್ ಇರುತ್ತೆ. ನೆನೆ ಕರ್ಗ ಎಲ್ಲ ಆಗಿದೆ. ಕರ್ಗ ಕೂಡ ನಡೆಯುತ್ತೆ. ನೋಡಿ, ಅಮ್ಮನ ವಿಗ್ರಹ ಕೂಡ ಇಟ್ಟಿದ್ದಾರೆ. ಎಷ್ಟು ಫಳ ಅಂತ ಇರುತ್ತೆ ಅಮ್ಮ. ಯಾರೋ ಒಂದು ದೊಡ್ಡ ಹೂವಿನ ತಗೊಂಡು ಬಂದಿದ್ದು. ಆಲ್ರೆಡಿ ಆ ಯಮ್ಮನಿಗೆ ಅಷ್ಟು ದೊಡ್ಡ ಹಾರ ಹಾಕಿರ್ತಾರೆ. ತಂದು ಹಾಕೋರು ಹಾಕ್ತಾ ಇರ್ತಾರೆ. ಮಲ್ಲೇಶ್ವರ ಮಹಾರಾಣಿ ಅಂತ ಯಮ್ಮ. ಆ ಯಮ್ಮನ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಾ ಇರ್ತದೆ. ಎಷ್ಟು ದೃಷ್ಟಿ ಆಗುತ್ತೆ ಅನಿಸುತ್ತೆ. ನೋಡಿ, ಹೂವಿನ ಹಾರ ಹಾಕ್ತಾ ಇದ್ದಾರೆ. ಕೆಂಪು ದಾರ ಕೂಡ ಕೊಡ್ತಾರೆ ಕೈ ಕಟ್ಕೊಳ್ಳೋಕ್ಕೆ. ಮಂಡಕ್ಕಿ ತಿಂಬೋರು ತಿಂತಾ ಇರ್ತಾರೆ. ಎಲ್ಲರೂ ಪ್ರತಿ
ಪ್ರತಿಯೊಬ್ಬರು ಮಳ್ಳಕ್ಕೆ ತಿಂತಾರೆ ಅಮ್ಮನಿಗೆ ಮಲ್ಲೇಶ್ವರನಿಗೆ. ನೀನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ರಶ್, ನೂಕಲಿ ಆರಾಮಾಗಿ ಹೋದರೆ ಆರಾಮಾಗಿ ದರ್ಶನ ಆಗ್ಬಿಡುತ್ತೆ. ಜನಗಳಿಗೂ ಅರ್ಜೆಂಟ್. ಇದು ರಾಮದ ದೇವಸ್ಥಾನ ಒಳಗಡೆ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ನೋಡಿ ಕರಗ ಒತ್ತಿರೋ ಎಮ್ಮ ಇಟ್ಟಿದ್ದಾರೆ ಗಂಗಮ್ಮನ. ವೆಂಕಟೇಶ್ವರ ಸ್ವಾಮಿ. ಮಲ್ಲೇಶ್ವರಂ ಚೆನ್ನಾಗಿದೆ ದೇವಸ್ಥಾನ. ಇಷ್ಟು ದೇವಸ್ಥಾನಗಳು ತಂಬಿಟ್ಟು ಹಾಕಿ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ. 3 ದಿನ ನಡೆಯುತ್ತೆ ಇದು. ನಾಳೆ ಪ್ರೊಸೆಷನ್ ಎಲ್ಲ ಇರುತ್ತೆ. ಇದು ಒಳಗಡೆ ಸ್ತಂಭ. ಗಣೇಶ ದೇವರಿದ್ದಾರೆ, ಮತ್ತು ಮಾರಿಯಮ್ಮ ಅಮ್ಮ ಇದ್ದಾರೆ, ನವಗ್ರಹ ಇದೆ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ. ಕೇಸರಿ ಬಾತ್ ತುಂಬಾ ಚೆನ್ನಾಗಿತ್ತು, ನಾನು ತಗೊಂಡೆ.